ಚುನಾವಣೆ ನಡೀತಾ ಇದೆ. ಇನ್ನೂ ನಮ್ಮ ಚುನಾವಣೆ ಇರೋದು 28ಕ್ಕೆ ಸಹಕಾರಿ ವಿದ್ಯುತ್ ಸಹಕಾರಿ ಸಂಘ. ಸೊ ಅದ್ರ ಪೂರ್ವಭಾವಿ ತಯಾರಿ ಮಾಡ್ತಾಯಿದ್ವಿ. ಸೊ ಎಲ್ಲ ಕಡೆ ಹೋಗಿ ಭೇಟಿ ಆಗ್ತಾಯಿದ್ವಿ, ಜನರನ್ನು ಮನವೊಲಿಸ್ಲಿಕ್ಕೆ ಇನ್ನೂ 20 ದಿವಸ ಟೈಮ್ ಇದೆ, ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈ GCC ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಸರ್ ಸಾಕಷ್ಟು ಕ್ಷೇತ್ರದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಗೊಂದಲ ಆಗಿರುವಂಥದ್ದು ಸರ್. ಎಲ್ಲೋ ತಮ್ಮ ಮೇಲೆ ಅಥವಾ ಯಾರೋ ಬೇರೆಯವ್ರು ಹೊರಗಿನವ್ರು ಬಂದು ಈ ರೀತಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಮಾಡ್ತಿರುವಂಥದ್ದು ಹೇಳ್ತಾರೆ. ಹೇಳೋಕ್ಕೇನು ಅದಕ್ಕೇನು ದುಡ್ಡೇನು ಬೀಳಲ್ಲ, GST ಇಲ್ಲ ಅದಕ್ಕೆ. ಹೇಳೋರು ಹಂಗೆ ಭಾಷಣ ಮಾಡ್ತಾರೆ. ಜನ ಕೂಡ ನೋಡ್ತಾರೆ ಯಾರು 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಹಿಡಿದಿರ್ಬೋದು, ಅವ್ರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವೆ. ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. ಅದು PKPSನಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ. ಆ ಘರ್ಷಣೆ ಆಗ್ತಾವೆ, ಅದಕ್ಕೂ ನಮಗೂ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ವೈಯಕ್ತಿಕ ಜಗಳ, ಅದು ಘರ್ಷಣೆ. ಹೌದು, ಅದೇ ಹೇಳಲ್ಲ, ಅದು ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕಾಗಿಲ್ಲ ಹಂಗಾರೆ? ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗೆ ನಡೆದಿದೆ. ಒಂದು 4-5 ಕಡೆ ಯಾಕಾಗಿದೆ ಅಂದರೆ, ಮೊದಲು ಆ ಕಡೆ ಇದ್ದರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣವರು ಪ್ರಮುಖರ ಜಗಳ ಅದು. ಅಂದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ. ಆದರೆ ಸುಮಾರು 85-93ರಲ್ಲಿ 85ಕ್ಕೆ ಏನು ಜಗಳ ಇಲ್ಲಲ್ಲ. ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ. ಜಗಳ ಆಗಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗಬೇಕು, ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತಿತ್ತು ಘರ್ಷಣೆ. ಸೊ ಆಗಿಲ್ಲ. 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಸಾಕಷ್ಟು ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು, ಹೈಜಾಕ್ ಮಾಡ್ತಿರುವಂಥದ್ದು, ಹೀಗಾಗಿ ಮುಂದೂಡಿಕೆ ಆಗ್ತಾಯಿದೆ ಸರ್. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಭಾಗಿಯಾಡಲಿಕ್ಕೆ ಕೆಲವ್ರು ಅಲ್ಲೇ ಇಟ್ಕೊಂಡು ಕೂತಾರೆ. ಅವರು ಸೆಕ್ರೆಟ್ರಿಗಳು ಅದಾರ, ಮೆಂಬರು ಅದಾರ, ಹೊರಗೆ ಬರ್ತಾಯಿಲ್ಲ ಅವರು. ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾಯಿಲ್ಲ, ಅದನ್ನು ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂಥ ನಮ್ಮ ಭಾವನೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಎಲ್ಲಿ ಅವರೇ ಬಂದು ಮಾಡ್ತಿದ್ದಾರಲ್ಲ. ಎಷ್ಟು ಗಾಡಿ ತೊಗೊಂಬಂದಿರೋರು? ಎಷ್ಟು ಬಂದಿರ್ತಾವೆ? ಅವರು ಹಿಂದೆ ಗಾಡಿ ಎಷ್ಟಿದ್ದಿ ನೋಡಿರ? ಮತ್ತೆ ಅದನ್ನು ನೀವು ಅವ್ರು ಪ್ರಶ್ನೆ ಮಾಡಬೇಕಲ್ಲ. 10 ಗಾಡಿ ಬರೋಂಥದ್ದು ಏನಿತ್ತು? ಒಬ್ಬರು ನಾವು 8 ಗಾಡಿ ತೊಗೊಂಬಂದಿವಿ, ಒಬ್ಬರೇ ಇದ್ದೀವಿ ನಾವು. ಅದನ್ನು ಅವ್ರು ಕೇಳಿ. ಮಣ್ಣು ರಮೇಶ್ ಕತ್ತಿ ಅವರು ಮಧ್ಯಾಳಿಗೆ ಬಂದಿರು, ಎಷ್ಟು ಗಾಡಿ ತೊಗೊಂಬಂದರು, ಎಲ್ಲಿ ಕೂತಿರೋರು, ಸೊಸೈಟಿ ಬಂದು ಕುಂತ ಮುಂದೆ ಹಾಕ್ಸಿರೋದು. ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು? ಮಧ್ಯಾಳಿದು ಕೇಳಿ. ಬೆಳಗ್ಗೆ 15-20 ಗಾಡಿ ತೊಗೊಂಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ಸೊ ಇದು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ.